ಹಾಯ್, ಎಲ್ಲರಿಗೂ ನಮಸ್ಕಾರ. ಧರ್ಮಸ್ಥಳದಲ್ಲಿ ಸುಮಾರು ಒಂದು 10 ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಭೀಕರ ಅತ್ಯಾಚಾರ ಹಾಗೂ ಕೊಲೆ, ಈ ವಿಷಯವಾಗಿ ಕರ್ನಾಟಕದಲ್ಲಿ ಈಗ ಸದ್ದು ಮಾಡ್ತಿರುವಂಥ ನ್ಯೂಸ್ ಅಂದರೆ ಅದು ಸೌಜನ್ಯ ಪ್ರಕರಣ. ನಿಮ್ಮೆಲ್ಲರಿಗೂ ಆಲ್ರೆಡಿ ಈ ವಿಷಯ ಗೊತ್ತಿದೆ ಅನ್ಕೋತೀನಿ. ಆದರೆ ಒಂದಷ್ಟು ಜನ ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದಲ್ಲಿ ನೆಲೆಸಿರುವಂಥ ಶ್ರೀ ಮಂಜುನಾಥ ಸ್ವಾಮಿಯನ್ನು ಒಂಥರ ಅಂದರೆ ಬೇರೆ ರೀತಿಯೇ ವ್ಯಾಖ್ಯಾನಿಸ್ತಾ ಇದ್ದಾರೆ. ಒಂದಷ್ಟು ಪೋಸ್ಟ್ಗಳನ್ನ ನಾನು ನೋಡಿದೆ. ನಿಜವಾಗ್ಲೂ ಶ್ರೀ ಮಂಜುನಾಥ ಸ್ವಾಮಿ ಇದ್ದರೆ ಈ ಘಟನೆ ನಡೀತಾ ಇತ್ತಾ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಧರ್ಮಸ್ಥಳದಲ್ಲೇ ಇರುವಂಥ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ, ಇನ್ನೆಲ್ಲೋ ಇರೋ ನಮಗೆ ನ್ಯಾಯ ಸಿಗುತ್ತಾ, ನಾವು ದೇವ್ರನ್ನ ನಂಬಬೇಕಾ, ಈ ಥರದ ಒಂದಷ್ಟು ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಇರೋದಕ್ಕೇ ಸುಮಾರು 10-12 ವರ್ಷಗಳಾದರೂ ಕೂಡ ಸೌಜನ್ಯ ಅನ್ನೋ ಪ್ರಕರಣ ಇನ್ನೂ ಜೀವಂತವಾಗಿರೋದು. ಆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಆ ಹುಡುಗಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಸೊ ಯಾರು ದಯವಿಟ್ಟು ಸೌಜನ್ಯ ಹತ್ಯೆ ಕೇಸಲ್ಲಿ ಧರ್ಮಸ್ಥಳ ಆಗಲಿ ಅಥವಾ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರನ್ನು ಯಾರು ದಯವಿಟ್ಟು ಬೇರೆ ರೀತಿ ವ್ಯಾಖ್ಯಾನಿಸೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಅದು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪು ಯಾರೇ ಮಾಡಿರಲಿ, ಅದು ಈಗ ಒಂದಷ್ಟು ಹೆಸರುಗಳು ಬರ್ತಾ ಇದೆ, ತಪ್ಪು ಯಾರೇ ಮಾಡಿರಲಿ, ಎಂಥ ದೊಡ್ಡ ವ್ಯಕ್ತಿನೇ ಮಾಡಿದರೂ ಕೂಡ ಅವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಯಾಕಂದರೆ ನ್ಯಾಯಾಂಗದ ಮುಂದೆ ಯಾರೂ ದೊಡ್ಡವರಲ್ಲ, ಸಮಾಜದ ಮುಂದೆ ಯಾರೂ ದೊಡ್ಡವರಲ್ಲ. ಸಮಾಜ ಹಾಗೂ ಸಂವಿಧಾನ ಎಲ್ಲರಿಗೂ ಒಂದೇ. ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಈ ವಿಷಯದಲ್ಲಿ ದಯವಿಟ್ಟು ಯಾರು ಮಂಜುನಾಥ ಸ್ವಾಮಿಯ ಹೆಸರನ್ನು ಇನ್ನೊಂದು ರೀತಿ ಇದು ಮಾಡೋದು ನನಗೆ ಯಾಕೆ ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ. ಈ ವಿಷಯಕ್ಕೂ ಹಿಂದೂ ಧರ್ಮಕ್ಕೂ ದೇವ್ರಿಗೂ ಸಂಬಂಧನೇ ಇಲ್ಲ. ಈ ವಿಷಯದ ಧ್ವನಿ ಎತ್ತಿರೋರು ಯಾರೇ ಆಗಿರಲಿ, ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಖಂಡಿತವಾಗಲೂ ನಾವೆಲ್ಲ ಕನ್ನಡಿಗರು ಕೂಡ ಗೌರವ ಕೊಡಲೇಬೇಕು. ಒಂದಷ್ಟು ಜನ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದು ತಪ್ಪು. ನ್ಯಾಯದ ಪರ ಮಾತಾಡೋದಕ್ಕೆ ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ ಆದ್ರೇನು, ಫಸ್ಟು ನಾವೆಲ್ಲ ಮನುಷ್ಯರು. ಆ ಮನುಷ್ಯತ್ವನ ನಾವೆಲ್ಲ ಬೆಳೆಸ್ಕೊಳ್ಳೋಣ. ಸಮಾಜದಲ್ಲಿ ಈ ಥರ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳಾದಾಗ ಜನಗಳಿಗೆ ಒಂದು ಎಚ್ಚರಿಕೆ ಆಗಿರುತ್ತೆ. ಜನಗಳಿಗೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿರುತ್ತೆ. ತಪ್ಪು ಯಾರೇ ಮಾಡಿರಲಿ ಎಲ್ಲರೂ ಫಸ್ಟು ಧ್ವನಿ ಎತ್ತೋದು ಕಲೀರಿ. ನಮ್ಗೆ ಯಾಕೆ ಅನ್ನೋ ಒಂದಷ್ಟು ಕೇರ್ಲೆಸ್ ಯಾರಿಗೂ ದಯವಿಟ್ಟು ಬೇಡ. ಈ ವಿಷಯದಲ್ಲಿ ಇತ್ತೀಚೆಗೆ ಧ್ವನಿ ಎತ್ತಿರುವಂಥ ಸಮೀರ್ ಆಗಿರ್ಬೋದು, ಹಾಗೂ ಅದಕ್ಕೂ ಮೊದಲು ಧ್ವನಿ ಎತ್ತಿದಂಥ ಕನ್ನಡದ ಯೂಟ್ಯೂಬರ್ಗಳು ಒಂದಷ್ಟು ಜನ, ಥರ್ಡ್ ಐ ಚಾನಲ್ ಇರ್ಬೋದು, ಕೂಡ್ಲಾ ಚಾನಲ್ಸ್ ಇರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಮಹೇಶ್ ಜಮ್ರೋಡಿ ಅವರು ಇರ್ಬೋದು, ಹಾಗೂ ಗಿರೀಶ್ ಮಟ್ಟಣ್ಣನವರು, ಇವರೆಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಇವರೆಲ್ಲರೂ ಒಂದಲ್ಲ ಒಂದು ರೀತಿ ಈ ಪ್ರಕರಣವನ್ನು ಜೀವಂತವಾಗಿರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವ್ರು ಯಾರು ಇಲ್ಲ ಅಂದಿದ್ರೆ ಈ ಪ್ರಕರಣ ಯಾವತ್ತೋ ಮುಚ್ಚೋಗ್ಬಿಟ್ಟಿರೋದು. ಯಾಕಂದರೆ ಇವರು ಪ್ರತಿಯೊಂದನ್ನು ಪೊಲೀಸ್ ತನಿಖೆಯಿಂದ ಹಿಡಿದು ಪ್ರತಿಯೊಂದೂ ಅಳೆದು ತೂಗಿ ಏನೇನು ನಡೀತಾ ಇದೆ ಅಂತ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಹಾಗೂ ಸಮೀರ್ ಅನ್ನೋ ಹುಡುಗನ ಪರ ನಾವೆಲ್ಲರೂ ನಿಂತ್ಕೋಬೇಕು. ಯಾಕಂದರೆ ಅಷ್ಟು ಸುಲಭವಲ್ಲ ಒಬ್ಬ ಸಮಾಜದ ಒಬ್ಬ ದೊಡ್ಡ ಕುಟುಂಬದ ವಿರುದ್ಧ ಧ್ವನಿ ಎತ್ತೋದು ಅಷ್ಟು ತಮಾಷೆ ಮಾತಲ್ಲ. ಯಾಕಂದರೆ ದುಡ್ಡಿರೋರು ಯಾರು ಏನು ಬೇಕಾದರೂ ಮಾಡ್ಬೋದು. ಬಟ್ ಸಮಾಜದಲ್ಲಿ ನ್ಯಾಯ ಕೇಳೋದಕ್ಕೆ ದುಡ್ಡಿರಬೇಕು ಅಂತ ಏನಿಲ್ಲ, ದುಡ್ಡಿಲ್ಲ ಅಂದ್ರೂ ನ್ಯಾಯ ಕೇಳಬೇಕು. ಯಾಕಂದರೆ ಇದು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಇಲ್ಲಿ ತಪ್ಪಾಗಿರೋದು ನಮ್ಮ ಹೆಣ್ಣು ಮಗಳಿಗೆ, ನಮ್ಮ ಹಿಂದೂ ಹೆಣ್ಣು ಮಗಳಿಗೆ. ಈಗ ಒಂದಷ್ಟು ಜನ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರುವಂಥದ್ದು ಹಿಂದೂ ಹುಡುಗಿ. ಈ ಹುಡುಗಿ ನಿಜವಾಗ್ಲೂ ಎಷ್ಟು ಆ ಪ್ರಕರಣವನ್ನು ನೋಡ್ತಾ ಇದ್ರೆ ನಮಗೆ ಅಯ್ಯೋ ಅಂತ ಅನಿಸುತ್ತೆ. ಆ ಹುಡುಗಿನ ಎಷ್ಟು ಭೀಕರವಾಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂದರೆ ಎಂಥವ್ರಿಗಾದರೂ ಕೆಟ್ಟ ಕೋಪ ಬರ್ದೇ ಇರಲ್ಲ. ಆ ಒಂದು ಘಟನೆಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಖಂಡಿತ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಸೊ ಈ ವಿಷಯದಲ್ಲಿ ಯಾರಿಗೂ ಅನುಮಾನ ಬೇಡ. ಅದರ ಜೊತೆಗೆ ಯಾರು ದಯವಿಟ್ಟು ಧರ್ಮಸ್ಥಳ ಅನ್ನೋ ಒಂದು ಪವಿತ್ರವಾದ ಹೆಸರನ್ನಾಗಲಿ ಅಥವಾ ಶ್ರೀ ಮಂಜುನಾಥ ಸ್ವಾಮಿ ಅನ್ನೋ ಒಂದು ಪವಿತ್ರವಾದ ಹೆಸರನ್ನಾಗಲಿ ಯಾರೂ ತಳ್ಕಾಕಬೇಡಿ. ಇದಕ್ಕೂ ಬೇರೆ ವ್ಯಕ್ತಿಗಳಿಗೂ ಸಂಬಂಧ ಏನಿಲ್ಲ. ಯಾಕಂದರೆ ದೇವರೇ, ಆ ದೇವರೇ ಈ ವಿಷಯವನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾನೆ.
ಖಂಡಿತ ನ್ಯಾಯ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.